ಕೆಪಿಸಿಎಂಸಿನ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಜೆಡಿಎಸ್ ಅಭ್ಯರ್ಥಿಗಳು. ಹೌದು, ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಭಾನುವಾರ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಶಾಸಕ ಜಿಡಿ ಹರೀಶ್ ಗೌಡ ಅವರನ್ನು ಬಲಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಜಯಣ್ಣ ಅವರು ಕೂಡ ವಿವಿಧ ಪ್ರಗತಿಪರ ಸಂಘಟನೆಗಳ ಬೆಂಬಲದಿಂದ ಕಣಕ್ಕಿಳಿದಿದ್ದರು. ಆದರೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಶಾಸಕ ಜಿಡಿ ಹರೀಶ್ ಗೌಡ ಅವರು 8 ಸ್ಥಾನಕ್ಕೆ 8 ಸ್ಥಾನವನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ. ಇನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆಯಲ್ಲಿ ಹುಣಸೂರು ನಗರದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರನ್ನು ಹೆಗಲ ಮೇಲೆ ಹೊತ್ತು ಮೆರವಣಿಗೆ ನಡೆಸುವ ಮೂಲಕ ಸಂಭ್ರಮ ಆಚರಣೆ ನಡೆಸಿದರು. ಪಟಾಕಿ ಸಿಡಿಸಿ ಶಾಸಕ ಜಿಡಿ ಹರೀಶ್ ಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು, ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರು, ಸದಸ್ಯರುಗಳು ಸಂಭ್ರಮ ಆಚರಣೆ ನಡೆಸಿದರು. ನಮ್ಮ ತಾಲೂಕಿನ ಸಮಸ್ತ ರೈತ ಬಾಂಧವರು ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖಾಂತರ ನಮ್ಮ ಇಡೀ ತಾಲೂಕಿನ ಏನ್ ನಮ್ಮ ನಲ್ಲಿ ಷೇರ್ದಾರರು ಸುಮಾರು 1600 ಕುಟುಂಬಗಳು ಇವತ್ತು ಷೇರ್ದಾರಿದ್ರು. ಅವರೆಲ್ಲರೂ ಸಹ ನಮ್ಮ ಅಭ್ಯರ್ಥಿಗಳಿಗೆ, ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಬೆಂಬಲವನ್ನ ಸೂಚಿಸೋದ್ರ ಮುಖಾಂತರ ನಮ್ಮದು ರೈತರ ಪಕ್ಷ, ನಮ್ಮ ಕುಮಾರಣ್ಣ ಅವ್ರದ್ದು ರೈತರ ಪಕ್ಷ, ಇದು ದೇವೇಗೌಡರ ಪಕ್ಷ ರೈತರ ಪಕ್ಷ. ಇವತ್ತು ನಮ್ಮ ಯುವಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಅವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಒಂದೇ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರು ಆಲೋಚನೆ ಮಾಡಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನ ಕೊಟ್ಟಿದ್ದಾರೆ. ಇದೊಂದು ಸ್ಪಷ್ಟವಾದಂತ ಸಂದೇಶ. ನಮ್ಮಲ್ಲಿರ್ತಕ್ಕಂಥ TFSMS ಎಲ್ಲ ಷೇರ್ದಾರರು ಇರ್ತಕ್ಕಂಥವ್ರು ರೈತ ಬಾಂಧವರು ಇವತ್ತು ಅತಿ ಹೆಚ್ಚು ಮತಗಳು, ಇವತ್ತು ಕೇವಲ 20, 30, 40 ಅಂತಗಳಿಂದ ಗೆದ್ದಿಲ್ಲ. ನಾವು ಇದ್ದಂತ 1,500 ಮತಗಳಲ್ಲಿ 800, 900 ಮತಗಳ ಅಂತರದಿಂದ ನಾವೆಲ್ಲರೂ ಸಹ ಜಯವನ್ನ ಗಳಿಸೋದ್ರ ಮುಖಾಂತರ ಒಂದು ಸಂದೇಶವನ್ನ ಇವತ್ತು ನಮ್ಮ ರೈತರು ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಅರ್ಧಂಬರ್ಧ ಆಗಿದೆ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ನೋಡ್ತಾ ಇದ್ದೇವೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಡೀ ಸರ್ಕಾರ ನನ್ನ ವಿರುದ್ಧ ನಿಂತಂತದ್ದು. ಇವತ್ತು ಆ ಸರ್ಕಾರ ಏನೇ ನಿಂತರೂ ಸಹ ನಮ್ಮ 2 ಜಿಲ್ಲೆಯ ಸಹಕಾರಿಗಳು ನಮಗೂ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಇನ್ನು 6 ಸ್ಥಾನಗಳಿಗೆ 2 ಸ್ಥಾನಗಳು ಕೋರ್ಟ್ ನಲ್ಲಿದ್ದಾವೆ, 4 ಸ್ಥಾನಗಳು ಚುನಾವಣೆನೇ ನಡೆದಿಲ್ಲ. ಆದ್ರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಸರ್ಕಾರ ಈ ಕೂಡಲೇ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ಚುನಾವಣೆಗಳಿಗೆ ಯಾವುದೇ ಸಂದರ್ಭದಲ್ಲೂ ಸಹ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಸಹಕಾರ ಸಂಘದ ಬೆಳವಣಿಗೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ರಾಜಕೀಯ ಆಗಲಿ ನಮ್ಮ ಪಕ್ಷಗಳ ಹಸ್ತಕ್ಷೇಪ ಇರಬಾರ್ದು. ಅದು ಏನಾಗಿದೆ ಇವತ್ತು ಹಸ್ತಕ್ಷೇಪ, ಸರ್ಕಾರದ ಹಸ್ತಕ್ಷೇಪ, ಇವತ್ತು ರಾಜಕೀಯದ ಹಸ್ತಕ್ಷೇಪ ಬಹಳ ಹೆಚ್ಚಾಗಿದೆ. ಆದ್ರಿಂದ ಇದೆಲ್ಲವೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಹಸ್ತಕ್ಷೇಪ ಜಾಸ್ತಿ ಆಗಿದೆ. ಎಲ್ಲೋ ಒಂದ್ ಕಡೆ ನಾನು ಮನವಿಯನ್ನ ಮಾಡ್ತೇನೆ, ದಯಮಾಡಿ ಹಸ್ತಕ್ಷೇಪವನ್ನ ಕಡಿಮೆ ಮಾಡಿ ನಮ್ಮ ಸಹಕಾರಿಗಳಿಗೆ ಇವತ್ತು ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆ